ವೀಕ್ಷಕರೇ, ಟೀ ಎಸ್ಟೇಟು, ಟೀ ಗಿಡಗಳನ್ನೆಲ್ಲ ನೋಡಿದ್ರಿ. ಈಗ ನೋಡಿ ಕಾಫಿ ಗಿಡ ನೋಡಿ ಎಷ್ಟು ಹತ್ತಿರದಿಂದ ತಗೊಳ್ತಿದ್ದೀನಿ. ಇದು ಕಾಫಿ ಎಸ್ಟೇಟ್ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ಜಾಗದಲ್ಲಿ ಬೆಳೀತಾರೆ ನೋಡಿ. ಹೌದಾ? ನೋಡಿ, ಇವೆಲ್ಲ ಕಾಫಿ ಗಿಡ ಮಳೆ ಬಂದಾಗ ನೋಡಿ ಎಷ್ಟೊಂದು ಹೂವಾಗಿ ಹೂವೆಲ್ಲ ಬಿದ್ದೋಗಿದೆ. ಆಯಿತಾ? ಇದೇ ಕಾಫಿ ಹಣ್ಣಾಗೋದು, ಕಾಫಿ ಪುಡಿ ಸಿಗೋದು ಇದರಿಂದ ಮಾಡ್ತಕ್ಕಂಥ ಬೀಜದಿಂದ. ಆಯಿತಾ? ನೋಡಿ ಎಷ್ಟು ಚೆಂದ ಉಂಟಲ್ಲ. ನೋಡಿ, ಎಲ್ಲ ಅವರವ್ರ ಕಾಂಪೌಂಡಲ್ಲಿ ಎತ್ತೆತ್ತರವಾದ ಬೆಟ್ಟಗಳಲ್ಲಿ ಎಷ್ಟು ಚೆನ್ನಾಗಿ ಕಾಫಿ ಗಿಡ, ಟೀ ಗಿಡ ಎಲ್ಲ ಬೆಳೆಸ್ಕೊಂಡು ಮಧ್ಯದಲ್ಲಿ ಮನೆ ಇಟ್ಕೊಂಡಿರ್ತಾರೆ. ಆಯಿತಾ? ನೋಡಿ, ಇದೆಲ್ಲ ಕಾಫಿ ಗಿಡ, ಕಾಫಿ, ಬಾಳೆ, ಮೆಣಸು. ನೋಡಿ ಎಷ್ಟು ಚಿಕ್ಕದಿದೆ ಕಾಫಿ ಗಿಡ. ಆಯಿತಾ? ನೋಡಿ ಕಾಫಿ ಗಿಡ ನೋಡಿ ಈಗಿನ ಹೂವು ಆಗ್ತಾ ಇದೆ. ಆಯಿತಾ? ನೋಡಿ ಕಾಫಿ ಗಿಡ ನೋಡಿ ಎಷ್ಟು ಚೆಂದ ಉಂಟದ. ಎಷ್ಟೊಂದು ಬೆಳೆದಿದೆ ನೋಡಿ. ಕಾಫಿ ಜೊತೆಗೆ ಬಾಳೆ, ಕಾಫಿ, ಮೆಣಸು, ಏಲಕ್ಕಿ ಕಾಮನ್ ಮಲೆನಾಡು ಸೈಡ್. ಆಯಿತಾ? ಅಬ್ಬಾ, ಇಲ್ಲಿ ನೋಡಿ, ಇದೊಂದೇ ಅಲ್ಲ, ಕಾಫಿ ಒಂದೇ ಅಲ್ಲ ನೋಡಿ. ಎದುರುಗಡೆ ಮೆಣಸು, ಪೆಪ್ಪರ್ ಹೆಂಗೆ ಬಿಟ್ಟಿದೆ. ಮೈ ಗಾಡ್! ನೋಡಿ, ಕಾಳುಮೆಣಸು ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಬಿಸಿದ್ದಾರೆ. ಯಾವುದಕ್ಕೆ? ಮರಕ್ಕೆ. ಆಯಿತಾ? ನೋಡಿ ಕಾಫಿ ಎಷ್ಟು ಚೆನ್ನಾಗಿ ನೋಡಿ. ಈಗ ಕಾಯಿ ಆಗ್ತಾಯಿದೆ ಕಾಫಿ. ಆಯಿತಾ? ಹೂವು ಅರಳಿದಾಗ ನೋಡೋದೇ ಒಂದು ಚೆನ್ನಾಗಪ್ಪ. ಇದಿಷ್ಟು ಕಾಫಿ. ಅನಿಸ್ತಿದೆಯಾ? ಕಾಫಿ ಜೊತೆಗೆ ಮೆಣಸು. ನೋಡಿ ಕಾಫಿ ಗಿಡ ಉದ್ದಕ್ಕೂ ಬಾರ್ಡ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಹೌದಾ? ಕಾಳುಮೆಣಸು ಪ್ಲಸ್ ಕಾಫಿ. ನೋಡಿ ಎಷ್ಟು ದೂರ ಹೋದರೂ ಬರೀ ಕಾಫಿ, ಬಾಳೆ, ಪೆಪ್ಪರ್.